ತಲಗಟ್ಟುಕ ಓಂ ನಮೋ ವಿನಾಯಕ ಲೋಕವೆಲ್ಲ ನಾಟಕ ನಮ್ಮ ಖಡಕ್ ಸಿಎಂ ಸಿದ್ದು ಬಾಯ್ ಇಲ್ಲ ಅದರಲ್ರಿ ಪಾ ನಾಮ ಹೈ ಸಿದ್ದು ನಾಮ ಹೈ ಸಿದ್ದು ನಾಮ ಹೈ ಸಿದ್ದು ನಾಮ ಹೈ ಸಿದ್ದು. ಓಕೆ 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 ಈಗ ಏನಪ್ಪಾ ಅಂತ ಅಂದ್ರೆ ಸಿದ್ದು ಬಾಯ್ ಈಗ ಹೇಳಿ ಶಿವ, ಈ ನಿಮ್ಮ ಕಟೌಟ್ನ 1000 ಅಡಿ ಎತ್ತರ ನಿಲ್ಲಿಸಬೇಕು ಅಂತ ಇದ್ದೀವಿ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು? ಆ ಥರ ಇದು ಹೋರ್ಡಿಂಗ್ಸಲ್ಲಿ ಹಾಕ್ಬೇಕು ಹಾಕೋದಾದ್ರೆ. ಆಯ್ತು ಬುದೇ ಆಯ್ತು, ಆಥರೈಸ್ಡ್ ಆಗಿ ನಿಮ್ಮ ಹೆಬ್ಬೆಟ್ಟನ್ನೇ ಅಮುಕಿ ಹಾಕಿಸ್ತೀವಿ, ಓಕೆನಾ? ಬಿಜೆಪಿನವರು ಹಾಕ್ತಾರಂತಲ್ಲ ಸಿದ್ದು ಬಾಯ್. ಯಾರು ಹಾಕ್ಲಿ, ನಮ್ಮ ಪಾರ್ಟಿಯವ್ರು ಹಾಕ್ಲಿ, ಯಾವ ಪಾರ್ಟಿಯವ್ರು ಹಾಕ್ಲಿ, ಪಾರ್ಟಿಯವ್ರಾದ ಸುಮ್ಮನೆ ಇದಕ್ಕೆಲ್ಲ ಹಾಕ್ಬಿಡ್ಬೇಕು ಅಂತ ಇದೆಯಾ? ಇಲ್ಲಿವರೆಗೆ ಹಾಕಾಗೋಯ್ತು, ಮತ್ತೆ ಇನ್ನು ಮುಂದೆ ಮಾಡೋದು ಬೇಡ. ಹೌದಾ? ಮತ್ತೆ ಮೇಡಮ್ ಏನಾರ ಸಿಟ್ ಗಿಟ್ ಆದಾರಪ್ಪ ಹುಷಾರು. ಈಗ ಯಾರ್ದು ಫೋಟೋ ಹಾಕ್ಸೋಣ ಅದ್ರಾಗೆ? ನನ್ನ ಫೋಟೋ ಹಾಕ್ಲಪ್ಪ, ನಿನ್ ಫೋಟೋ ಹಾಕ್ಲಿ, ಯಾರ ಫೋಟೋ ಹಾಕ್ಬಾರ್ದು ಅಂತ ತಾನೇ ತೀರ್ಮಾನ ಮಾಡ್ತಾ ಇರೋದು. ವಾವ್, ಅದು ಸಿದ್ದು ಬಾಯ್ ಆದ್ರೆ ಯು ಆರ್ ಸೋ ಕ್ಯೂಟ್ ಯಾರ್. ಮತ್ತೆ ಯಾವಾಗ ಹಾಕೋಣ ಕಟೌಟ್ನ? ಅದೇ ಡೇಟ್ ಫಿಕ್ಸ್ ಮಾಡ್ತೀವಿ ಯಾವತ್ತಿಂದ ಅಂತ. ಇವತ್ತು ತೀರ್ಮಾನ ಮಾಡಿದ್ದೀವಿ, ಅವ್ರು ಕೂತ್ಕೊಂಡು 1 ದಿನ ಮಾಡಿ ಯಾವತ್ತಿಂದ ಮಾಡೋದು ಅಂತ ಮಾಡ್ತೀವಿ. ಇವತ್ತು ಟೇಕನ್ ಎ ಡಿಸಿಷನ್. ಸಿದ್ದು ಬಾಯ್, ಈ ಫಂಕ್ಷನ್ಗೆ ಬರೋ ಎಲ್ರಿಗೂ ಅದೇನೋ ಗಿಫ್ಟ್ ಬೇರೆ ಕೊಡ್ತೀರಂತೆ, ಏನದು? ಕೈ ಚೀಲಗಳು. ಇದೇನ್ ಸಿದ್ದು ಬಾಯ್ ಹೊಸ ತರ ಇದೆ, ಇದೊಂಥರ ಚೆನ್ನಾಗಿದ್ಯಪ್ಪ. ಅದ್ ಸರಿ, ಎಲ್ರೂ ತರ್ಬೇಕಾಯ್ತಾ? ಎಲ್ಲ ಸಿದ್ದು ಬಾಯ್, ನನ್ನ ಹತ್ರ ನಮ್ಮ ಅಜ್ಜಿದು ಹಳೇ ಚೀಲ ಇದೆ, ತರಲಾ? ಓನ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್. ಈಗ ಹಿಂಗೆ ಹೇಳೋದಾ ನಮ್ ಜನಕ್ಕೆ? ಹೆಂಗೆ? ಬಟ್ಟೆ ಬ್ಯಾಗು ಅಥವಾ ಜೂಟು ಪೇಪರ್ ಬ್ಯಾಗು, ಜೂಟ್ ಬ್ಯಾಗು. ನೋಡಿ ಸಿದ್ದು ಬಾಯ್, ಈಗ ಇನ್ನೊಂದ್ಸಲ ಫೈನಲ್ ಆಗಿ ಕರೆಕ್ಟ್ ಆಗಿ ಹೇಳ್ಬಿಡಿ, ಏನ್ ತರಬೇಕು? ಒಟ್ಟಾರೆಯಾಗಿ ಪ್ಲಾಸ್ಟಿಕ್ ಬ್ಯಾಗ್ಸ್. ಸಿದ್ದು ಬಾಯ್ ಫಂಕ್ಷನ್ಗೆ ಎಲ್ರೂ ಪ್ಲಾಸ್ಟಿಕ್ ಚೀಲನ ಮರಿದೆ ತನ್ನಿ, ಓಕೆ? ಕೈ ಚೀಲ. ಹಂಗಾದ್ರೆ ಪ್ಲಾಸ್ಟಿಕ್ ಬ್ಯಾಗ್ ತರೋರ್ಗೆ ಗಿಫ್ಟ್ ಕೊಡ್ತೀವಿ ಅಲ್ವಾ? ಅದೇ ಹೇಳ್ತೀವಿ. ಬಿಜೆಪಿ ಅವರು ಏನ್ ಹೇಳ್ತಾರ್ರಿ? ಆಮೇಲೆ ಇಲ್ಲಿ ಬಿಜೆಪಿ ಅವ್ರು ಹೇಳ್ತಾರೆ, ನಾವು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಕಮ್ಮಿ ಆಯ್ತು. ಮೊದಲು ಟವಲ್ ಸರಿ ಮಾಡ್ಕೊಳ್ರಿ, ಬಿದ್ದು ಹೋಗ್ತೈತದು. ವೆರಿ ಗುಡ್ ಮ್ಯಾನ್. ಈಗ ಹೇಳ್ರಿ. $115 ಇದ್ದದ್ದು ಒಂದು ಬ್ಯಾರೆಲ್ಗೆ. ಎಷ್ಟ್ರಿ? ಒಂದು ಕಾಲದಲ್ಲಿ 130-135, ಈಗ $45 ಬಂದ್ಬಿಟ್ಟಿದೆ. ಎಷ್ಟು? $45. ಎಷ್ಟು ಕಡಿಮೆ ಆಯ್ತು? ನನಗೆ ಲೆಕ್ಕ ಬರೋದಿಲ್ಲ, ನೀವು ಹೇಳ್ರಿಪ್ಪ. ಅಷ್ಟು ಕಡಿಮೆ ಆದಮೇಲೆ ಇವತ್ತು ಪೆಟ್ರೋಲ್ ಬೆಲೆ $40 ಆಗಬೇಕಾಗಿತ್ತು. ಮತ್ತೆ ಟ್ರೈನು ಬಸ್ ಚಾರ್ಜು ಕಡಿಮೆ ಆಗ್ಬೇಕಿತ್ತಲ್ರಿ? ಟ್ರೈನ್ ಚಾರ್ಜು ಕಡಿಮೆ ಮಾಡಲಿಲ್ಲ, ಎಲ್ಲೂ ಅವ್ರಿರೋ ಕಡೆ ಬಸ್ ಚಾರ್ಜು ಕಡಿಮೆ ಮಾಡಿಲ್ಲ. ಇಲ್ಲಿ ಮಾತ್ರ ಬಿಜೆಪಿಯವರು ಬಸ್ ದರ ಇಳಿಸಿ. ಟಿಕೆಟ್ ರೇಟ್ ಕಡಿಮೆ ಮಾಡಿ ಅಂತ ಯಾರು ಕೇಳಲಿಲ್ರಿ? ಸ್ವಲ್ಪ ಇವೆಲ್ಲ ಕೇಳಬೇಕು ನೀವು ಪ್ರಶ್ನೆ ಅವರಿಗೆ. ಕೇಳ್ತೇನೆ ಸಿದ್ದು ಬಾಯ್. ಮೋದಿ ಅವ್ರು ಬಂದ ತಕ್ಷಣ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಅಲ್ಲಿ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಅಂತಲ್ಲ ಇದು. ಮತ್ತೆ ಹೆಂಗ ಕಡಿಮೆ ಆಗ್ತೈತ್ರಿ? ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಡಿಮೆ ಆಯ್ತು. ಓ ಹಿಂಗಾಯ್ತೇನ್ರಿ? ಆಮೇಲೆ ಇದೆಲ್ಲ ಹೇಳ್ತಾರಲ್ಲ ಬಿಜೆಪಿ ಅವರು. ಓಕೆ, ನಾವು ಟ್ಯಾಕ್ಸ್ ನ ಹೆಚ್ಚು ಮಾಡಿಲ್ಲ. ಯಾಕ್ರಪ್ಪ ಮಾಡಿಲ್ಲ? ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಕಮ್ಮಿ ಆದ್ರಿಂದ we are losing about 400 to 500 crores. ಇದಾ ವಿಷಯ? ಮತ್ತೆ ಇಲ್ಲಿ ಮಾತ್ರ ಬಸ್ ದರ ಇಳಿಸಿ ಅಂತ ಹೊಡಿತಾ ಇರ್ತಾರೆ. ಬಿಜೆಪಿ ಅವರು ನಿಮ್ಮನ್ನ ಬಿಡ್ತಾ ಇಲ್ಲ, ಆದ್ರೂ ನಾವು ಬಸ್ ದರ ಇಳಿಸಿದೀವಿ. ಓಹೋ, ಕೇಳಿದೇನ್ರಪ್ಪ ಜನಗಳೇ ಸಿದ್ದು ಬಾಯ್ ಏನ್ ಹೇಳಿದ್ರು ಅಂತ? ಓಕೆ, ಸುಮ್ಮನೆ ಇದು ನಿಮ್ಮ ಇನ್ಫಾರ್ಮೇಶನ್ ಇರ್ಲಿ, ರಾಜ್ಯದ ಜನರಿಗೆ ಇನ್ಫಾರ್ಮೇಶನ್ ಹೋಗ್ಲಿ ನಿಮ್ಮ ಮೂಲಕ ಅಂತ. ಯಾರ ಜೊತೆ ಮಾತಾಡ್ತೀರಿ? ಇಲ್ಲ, ಅವ್ರು ಇನ್ನೂ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡಿಲ್ಲ, ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ. ಅವ್ರು ಅದು ಬಂದರೂ ನಿಮ್ಗೇನು ಹೇಳೋದಿಲ್ಲ, ನಡೆ. ಓಕೆ, ಥ್ಯಾಂಕ್ ಯು. ಓಕೆ ಸಿದ್ದು ಬಾಯ್, ನಾನು ಮಾತಾಡಬೇಕು, ಬರ್ತೀನಿ, ನನಗೆ ಟೈಮ್ ಆಯ್ತು, ಮತ್ತೆ ನಾಳೆ ಸಿಗ್ತೀನಿ. ಬಾಯ್.